ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮೊದಲನೇ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಫ್ರಮ್ ಕರ್ನಾಟಕ ಈಶಾ ಶರ್ಮಾ ಅಂತ. ಈ ಅಚೀವ್ಮೆಂಟ್ ಮಾಡ್ಲಿಕ್ಕೆ 5 ವರ್ಷ ತಗೊಂಡಿತ್ತು ನಂಗೆ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಸಪೋರ್ಟರ್ಸ್. ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಈಶಾ ಶರ್ಮಾ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ಗ್ರ್ಯಾಂಡ್ ಮಾಸ್ಟರ್ ಈಶಾ ಶರ್ಮಾ ಅವರು. ಕರ್ನಾಟಕ ರಾಜ್ಯದ ಮೊದಲ WIM ಸಾಧನೆಯ ಜೊತೆಗೆ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಎಂಬ ಗೌರವಕ್ಕೂ ಪಾತ್ರರಾಗಿದ್ದಾರೆ. ಈಶಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಮಹಿಳಾ ಚೆಸ್ ಕ್ಷೇತ್ರದಲ್ಲಿ ಹಲವು ಸಾಧನೆಗೆ ಮುನ್ನುಡಿಯನ್ನ ಬರೆದಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು. ತುಂಬಾ ಥ್ಯಾಂಕ್ ಯು. 2017ರಲ್ಲಿ ಮೈಸೂರಿನ MS ತೇಜ್ ಕುಮಾರ್ ಅವರು ಕರ್ನಾಟಕದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆದ ನಂತರ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ಗಾಗಿ ಚೆಸ್ ಪ್ರಿಯರು ಕಾಯ್ತಾ ಇದ್ರು. ಅದು ಈಶಾ ಶರ್ಮಾ ಅವರಿಂದಲೇ ಸಾಧ್ಯ ಅನ್ನೋದು ಬಹಳ ಜನರಿಗೆ ಗೊತ್ತಿತ್ತು. WGM ನಂತಹ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದೀರಿ. ಏನ್ ಅನ್ನಿಸ್ತಾ ಇದೆ? ನಾನು ತುಂಬಾ ಹೇಳಿದಾಗೆ ಅಚೀವ್ಮೆಂಟ್ ನನ್ಗೆ ತುಂಬಾ ನೆಮ್ಮದಿ ತಂದಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆದ ತೇಜ್ ಕುಮಾರ್ ಅವರು ಕೂಡ ಅವರ ಟೈಟಲ್ಗೆ ತುಂಬಾ ಒಂದು 7 ವರ್ಷ ಎಲ್ಲ ಕಷ್ಟಪಟ್ಟಿದ್ದಾರೆ. ಹಾಗೆ ಅದೇ ರೀತಿ ನನ್ಗೆ ಸಹ ಒಂದು ಕಷ್ಟ ಬಂತು. ಇದು 5 ವರ್ಷ ಬೇಕಾಯ್ತು ನಂಗೆ ಮಾಡ್ಲಿಕ್ಕೆ. ಬಟ್ ಇಟ್ ಈಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಫಾರ್ ಕರ್ನಾಟಕ ಚೆಸ್. ಈಗ ನಾವು ಬೇರೆ ರಾಜ್ಯಗಳನ್ನು ನೋಡಿದ್ರೆ ಅವರಿಗೆ ಆಲ್ರೆಡಿ ತುಂಬಾ ಅಚೀವ್ ಮಾಡಿದ ಪ್ಲೇಯರ್ಸ್ ಇದ್ದಾರೆ. ಹಾಗೆ ನೋಡಿದ್ರೆ ಕರ್ನಾಟಕ ತುಂಬಾ ಹಿಂದೆ ಇತ್ತು. ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಈಗ ನಮ್ಗೆ 4 ಗ್ರ್ಯಾಂಡ್ ಮಾಸ್ಟರ್ಸ್ ಗಳು ಬಂದಿದ್ದಾರೆ. ಸದ್ಯದಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಕೂಡ ಬಂದಿದ್ದಾರೆ. ಹಾಗೆ ವುಮೆನ್ಸ್ ಅಲ್ಲಿ ತುಂಬಾನೇ ಕಡಿಮೆಯಾದ ಪಾರ್ಟಿಸಿಪೆಂಟ್ಸ್ ಇದ್ದ ಕಾರಣ ನಮ್ಗೆ ಇಷ್ಟು ಸಮಯ ಬೇಕಾಯ್ತು ಟೈಟಲ್ ಪ್ಲೇಯರ್ಸ್ ಬರ್ಲಿಕ್ಕೆ ಅಂತ. ಈ ಚೆಸ್ ಕ್ರೀಡೆಗೆ ವಾಲುವುದಕ್ಕೆ, ಒಲವು ಮೂಡುವುದಕ್ಕೆ ಕಾರಣ ಏನು? ನಿಮ್ಮ ಹಿನ್ನೆಲೆ ಏನು? ಪಾಲಕರ ಕುರಿತಾಗಿ ಹೇಳೋದಾದ್ರೆ. ಹೌದು, ನನ್ನ ಅಮ್ಮನೇ ನಂದು ಬಿಗ್ಗೆಸ್ಟ್ ಮೋಟಿವೇಟರ್ ನಾನು ಚೆಸ್ ಆಗಿ ಕಂಟಿನ್ಯೂ ಮಾಡೋದಕ್ಕೆ. ಅಂದ್ರೆ ಅವರು ಚೆಸ್ ಪ್ಲೇಯರ್? ಅವಳು ಕಾಲೇಜ್ ಲೆವೆಲ್ ಅಲ್ಲಿ ಆಡ್ತಾ ಇದ್ಲು. ಅವ್ರ ಆಯ್ಕೆ ಆಗಿತ್ತಾ ಅಥವಾ ನೀವು ಇಷ್ಟಪಟ್ಟು ಚೆಸ್ ಆಯ್ದುಕೊಂಡ್ರ? ಅದು ಎರಡೂ ಇದೆ. ಯಾಕೆಂತ ಹೇಳಿದ್ರೆ ನನ್ಗೆ ನಾನು PU ಅಲ್ಲಿ ನಾನು ಸ್ಟಡೀಸ್ ಗೆ ಕಂಟಿನ್ಯೂ ಮಾಡ್ತಿದ್ನೇನು. ಬಟ್ ನನ್ನ ಚೆಸ್ಸಿನ ಅಚೀವ್ಮೆಂಟ್ಸ್ ಇಂದಾಗಿ ನನ್ಗೆ ಮುಂದುವರಿಲಿಕ್ಕೆ ಡೋರ್ಸ್ ಓಪನ್ ಆಯ್ತು. ನಾನು Under-19 ನ್ಯಾಷನಲ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ತೆಗೆದ್ಮೇಲೆ ನನ್ಗೆ ಏಷ್ಯನ್ ವರ್ಲ್ಡ್ ಎಲ್ಲ ಅಪರ್ಚುನಿಟಿ ಸಿಕ್ಕಿದ ಕಾರಣ ನನ್ಗೆ ದಾರಿ ಅದ್ರಾಷ್ಟಕ್ಕೆ ಬರ್ದ ಹಾಗೆ ಆಯ್ತು. ಪಾಲಕರ ಹೆಸರೇನು? ನಂದು ಅಪ್ಪ ಡಾಕ್ಟರ್ ಶ್ರೀಹರಿ ಅಂತ, ಅಮ್ಮ ಡಾಕ್ಟರ್ ವಿದ್ಯಾ. ಮಂಗಳೂರಲ್ಲಿ ಡೆಫಿನೆಟ್ಲಿ ಇತ್ತು ನಮ್ದು ಡೆರಿಕ್ಸ್ ಚೆಸ್ ಅಕಾಡೆಮಿ ಅಂತ ಇದ್ದದ್ದು, ಅವ್ರದ್ದು ಕೋಚಿಂಗ್ ಅಕಾಡೆಮಿ. ಅವರು ನಮ್ಗೆ ಉಜಿರೆಗೆ ಕ್ಯಾಂಪಿಗೆ ಅಂತ ಬಂದಾಗ ನನ್ಗೆ ಚೆಸ್ ಅಲ್ಲಿ ಒಂದು ಇಂತರ ಅಂತ ಹೇಳಿಕೊಟ್ಟದ್ದೇ ಅವರು. ಈಗ ನೀವು ಚೆನ್ನೈಯಿಂದ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ಇದ್ದಾರೆ. ಈಗ ನಮ್ಮ ವರ್ಲ್ಡ್ ಚಾಂಪಿಯನ್ ಗುಕೇಶ್ ಸಹ ಚೆನ್ನೈಯಿಂದ. ಅವರೆಲ್ಲ ತುಂಬಾ ಎಳೆ ವಯಸ್ಸಿಂದಾನೇ ಅವರು ಚೆಸ್ ಅಕಾಡೆಮಿಯಲ್ಲಿ ಬೆಳೆದಿದ್ದು. ಹಾಗೆ ಹೇಳ್ಬೋದು, ಕಲ್ಚರ್ ಇದೆ. ಅದು ನೀವು ಯಾವ ಸಿಟಿಗೆ ಹೋದ್ರು ಅಲ್ಲಿ ಸಿಗ್ಬೋದು ನಿಮ್ಗೆ. ಬಟ್ ನಾನು ಬೆಳ್ತಂಗಡಿಯವಳಾದ ಕಾರಣ ನನ್ಗೀಗ ಕೋಚಿಂಗ್ ಆಗ್ಲಿ ಟೂರ್ನಮೆಂಟ್ಸಿಗಾಗ್ಲಿ ತುಂಬಾ ಕಷ್ಟ ಬರ್ಬೇಕಾಯ್ತು. ಯಾಕೆಂತ ಹೇಳಿದ್ರೆ ಏನಕ್ಕೂ ನಾವು ಮಂಗಳೂರಿಗೆ ಹೋಗ್ಬೇಕು, ಏನಕ್ಕೂ ಟ್ರಾವೆಲ್ ತುಂಬಾ ಇತ್ತು. ನಿಮ್ಗೆ ಚೆಸ್ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಇತ್ತ? ಇಲ್ಲ, ನಾನು ಪ್ರೊಫೆಷನಲ್ ಆಗಿ ತಗೊಳ್ಳೋದಾದ್ರೆ ನಾನು ಚೆಸ್ ಇತ್ತು ನಂಗೆ ಆಪ್ಷನ್. ಎಜುಕೇಶನ್ ಏನ್ ನಿಮ್ದು? ನಾನು ಡಿಗ್ರಿ ಆರ್ಟ್ಸ್ ಮಾಡಿದ್ದು SDM ಸ್ಕೂಲ್ ಉಜಿರೆಯಿಂದ. ನಂದು ಫುಲ್ ಎಜುಕೇಶನ್ ಉಜಿರೆ SDM ಇಂದಾನೇ ಆದದ್ದು. ನೀವು ಚೆಸ್ ಕಲೀಲಿಕ್ಕೆ ಆರಂಭಿಸಿದ 1 ವರ್ಷದ ಅವಧಿಯಲ್ಲೇ ನಿಮ್ಮ FIDE ರೇಟಿಂಗ್ 1248 ಆಯ್ತು. ಇಷ್ಟ ಅಲ್ಪಾವಧಿಯಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಕಾರಣ ಏನು? ಕೋಚ್ ಯಾರು? ಆಕ್ಚುಲಿ ನೋಡಿದಾದ್ರೆ ಅದು ಕಂಪ್ಯಾರಿಟಿವ್ಲಿ ಅಷ್ಟು ಗ್ರೇಟ್ ಇದಲ್ಲ, ರೇಟಿಂಗ್ ಅಲ್ಲ. ಯಾಕೆಂತ ಹೇಳಿದ್ರೆ ಯಾವ್ದು ನಿಮ್ಗೆ ಬೇಕಾಗೋದು ಥ್ರೆಶೋಲ್ಡ್ ಇದೆ ಅದ್ರ ಹತ್ರನೇ ಬಂದಿತ್ತು ನನ್ನ ರೇಟಿಂಗ್. ಅಂತ ಹೇಳಿದ್ರೆ 1200 ರೇಟಿಂಗ್ ಬರಬಹುದು. ಬಟ್ ನಾನು ಶುರು ಮಾಡಿದ್ದು ಲೇಟ್ ಆದ ಕಾರಣ 2011 ಆದ ಕಾರಣ ನನ್ಗೆ ನನ್ನ ಅಂದ್ರೆ ಅಲ್ಪಾವಧಿ 1 ವರ್ಷದ ಅವಧಿಯಲ್ಲೇನೆ ನೀವು ರೇಟಿಂಗ್ ಜಾಸ್ತಿ ಮಾಡ್ಕೊಂಡ್ರಲ್ಲ, ಹೇಗೆ ಅಂತ? ಹೌದು, ನಾನು ನನ್ಗೆ ಶುರು ಕಲಿಸಿದ್ದು ನನ್ನಮ್ಮ.
ಆಮೇಲೆ ನನ್ಗೆ ಅಕಾಡೆಮಿಯಲ್ಲಿ ಅವರು ಸಮ್ಮರ್ ಕ್ಯಾಂಪ್ ಅಂತ ಬಂದು DCS ಅಂತ ಡೆರಿಕ್ಸ್ ಚೆಸ್ ಸ್ಕೂಲ್ ಅವ್ರು ಹೇಳಿಕೊಟ್ಟದ್ದು. ಆಮೇಲೆ ನಾನು ಮ್ಯಾಂಗ್ಳೂರ್ ಅಸೋಸಿಯೇಷನ್ ಇಂದ ಶಾಸ್ತ್ರಿ ಸರ್ ಅವರೆಲ್ಲ ಮಂಗಳೂರಿಗೆ ಬಂದು ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಸೊ ಅವರಿಂದೆಲ್ಲ ನನ್ಗೆ ಒಂದು ಬೇಸ್ ಗಟ್ಟಿ ಆಗ್ತಾ ಬಂತು. ಇಬ್ರು ವೈದ್ಯರು ಅಂತ ಹೇಳಿದ್ವಿ, ಡಾಕ್ಟರ್ ಇಬ್ರು ಪೇರೆಂಟ್ಸ್. ಈಗ ರಾಷ್ಟ್ರ ಮಟ್ಟದಲ್ಲಿ ಆದ್ರೆ ಎಲ್ಲ ಕಡೆ ಹೋಗ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಾದ್ರೆ ಕರೆದುಕೊಂಡು ಹೋಗ್ಬೇಕು. ಹೇಗೆ ಅವರು ಸಮಯ ಹೊಂದಿಸ್ಕೊಂಡ್ರು? ಶುರುಶುವಿಗೆ ನನ್ನ ಅಮ್ಮನಮ್ಮ, ನನ್ನ ಅಜ್ಜಿ ಬರ್ತಾ ಇದ್ರು. ನನ್ಗೆ ಯಾರು ನನ್ನ ಚಿಕ್ಕದಿಂದ ನೋಡಿದ್ರು ಅವರಿಗೆ ಎಲ್ರಿಗೂ ಗೊತ್ತು ನನ್ನ ಅಜ್ಜಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ. ಆಲ್ ಓವರ್ ಇಂಡಿಯಾ ನನ್ನೊಟ್ಟಿಗೆ ಬಂದಿದ್ದಾರೆ. ಜಸ್ಟ್ ಕಳೆದ ವರ್ಷ ತೀರ್ಕೊಂಡ್ರು. ಸೊ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ನಾನೀಗ ಗ್ರ್ಯಾಂಡ್ ಮಾಸ್ಟರ್ ಆದ್ಮೇಲೆ ಅವರು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಬಟ್ ಅವ್ರಿಗೆ ಗೊತ್ತಿತ್ತು ನಾನು ತುಂಬಾನೇ ಹತ್ರ ಇದ್ದೇನೆ ಅಂತ. ಸೊ ಶಿ ವಾಸ್ ಮೈ ಬಿಗ್ಗೆಸ್ಟ್ ಸಪೋರ್ಟರ್. 2014ರಲ್ಲಿ ಅಂಡರ್-15 ನ್ಯಾಷನಲ್ ಸ್ಕೂಲ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ. ಅದು ನಿಮ್ಮ ರಾಷ್ಟ್ರ ಮಟ್ಟದ ಮೊದಲ ಚಾಂಪಿಯನ್ಶಿಪ್ ಆಗಿತ್ತಾ? ಹೇಗಿತ್ತು ಅದರ ಅನುಭವ? ಕೆಲವು ನಂದು 2013 ಅಲ್ಲಿ ಅಂಡರ್-13 ನ್ಯಾಷನಲ್ಸ್ ಆಡಿದ್ದೆ. ಅದು ನನ್ನ ಮೊದಲನೇದೇ ಆಗಿತ್ತು. ಫಸ್ಟ್ ಟೈಮ್ ಆಗಿದ್ದ ಕಾರಣ ಅದು ಏನು ಒಳ್ಳೇದಾಗಿರ್ಲಿಲ್ಲ. ಬಟ್ ಆಫ್ಟರ್ 2 years ನಾನು 2014 ಅಲ್ಲಿ ನಂದು ನ್ಯಾಷನಲ್ ಅಂಡರ್-15 ಸ್ಕೂಲ್ಸ್ ಆಡಿದ್ದೆ. ನನ್ಗೆ ಆಕ್ಚುಲಿ ಏನು ಹೋಪ್ ಇರ್ಲಿಲ್ಲ ನಾನು ಚಾಂಪಿಯನ್ ಆಗ್ತೇನೆ. ಬಟ್ ನಂಗೆ ಗೊತ್ತಿತ್ತು ಅಲ್ಲಿರುವ ಟಾಪ್ ಪ್ಲೇಯರ್ಸ್ ಅನ್ನು ನಾನು ನೋಡಿ ಮುಂಚೆ ಆಡಿ ಗೊತ್ತಿತ್ತು ನಂಗೆ. ಸೊ ನಂಗೆ ಗೊತ್ತಿತ್ತು ಅವರು ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ನಾನು ಪೋಡಿಯಂ ಅಲ್ಲಿ ನಾನು ಫಸ್ಟ್ ಬರೋದು ಅಂತ ನನ್ಗೆ ಇಮ್ಯಾಜಿನೇಷನ್ ಇರ್ಲಿಲ್ಲ. ಈಶಾ ಅವರೇ, ನಂತರ ನೀವು ರಾಷ್ಟ್ರ ಮಟ್ಟದಲ್ಲಿ ಅಂಡರ್-17 ಕೂಡ ಆಡಿದ್ರಿ, 19 ಕೂಡ ಆಡಿದ್ರಿ. ಎಲ್ಲ ಇದರಲ್ಲೂ ಪದಕಗಳನ್ನ ಪಡೆದಿದ್ದೀರಿ. ಅದರಲ್ಲಿ ನೆನಪುಳಿಯುವಂತ ಯಾವ್ದಾದ್ರು ಚಾಂಪಿಯನ್ಶಿಪ್ ಇದೆನಾ? 2019 ಅಂಡರ್-19 ಚಾಂಪಿಯನ್ಶಿಪ್ ಅಲ್ಲಿ ನಾನು ಬ್ರಾನ್ಸ್ ಮೆಡಲ್ ತೆಗೆದದ್ದು. ಸೊ ಅದು ತುಂಬಾನೇ ಒಂದು ಮುಖ್ಯವಾದ ಅಚೀವ್ಮೆಂಟ್ ನನ್ನ ಕರಿಯರ್ ಅಲ್ಲಿ. ಯಾಕೆಂತ ಹೇಳಿದ್ರೆ ಅದರಿಂದಾಗಿ ನಾನು ಹೇಳಿದಾಗೆ ನಾನು ಮೆಡಿಕಲ್ ಚೂಸ್ ಮಾಡ್ಬೋದಿತ್ತು, ಚೆಸ್ ಅಂತ ಇತ್ತು. ಬಟ್ ನಾನು ಮೆಡಲ್ ತೆಗೆದ ಕಾರಣ ನನ್ಗೆ ಏಷ್ಯನ್ ಮತ್ತೆ ವರ್ಲ್ಡ್ ಎಲ್ಲ ಆಡಿ ಸಿಲೆಕ್ಟೆಡ್ ಆಡಿ, ಆಮೇಲೆ ಆ ಸಮಯದಲ್ಲಿ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಎಕ್ಸ್ಪೋಜರ್ ಟ್ರಿಪ್ಸ್ ಅಂತ ಕೊಡ್ತಾ ಇತ್ತು. ಸೊ ಅದರಿಂದಾಗಿ ನನ್ಗೆ ಅದೊಂದು ವೆರಿ ಮೆಮೊರೇಬಲ್ ಅಚೀವ್ಮೆಂಟ್. ನೀವು ಏಷ್ಯನ್ ಮತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿದ್ರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿಯ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು? ನಂದು ವರ್ಲ್ಡ್ ಚಾಂಪಿಯನ್ಶಿಪ್ ಜೂನಿಯರ್ ಲೆವೆಲ್ ಅಲ್ಲಿ ಇದ್ದದ್ದು ಅಂಡರ್-19. ಇಟ್ ವಾಸ್ ಇನ್ ಟರ್ಕಿಯಲ್ಲಿ. ಅದು ಒಂದು ವಾತಾವರಣನೇ ಬೇರೆ ತರ. ಎಲ್ಲ ಕಂಟ್ರಿ ಇದ್ದು ಟಾಪ್ ಪ್ಲೇಯರ್ಸ್ ಬಂದಿರ್ತಾರೆ. ಆಮೇಲೆ ಆ ಫೆಸಿಲಿಟೀಸ್, ಆ ಆರ್ಗನೈಸಿಂಗ್ ಲೆವೆಲ್ ಬೇರೆ ರೀತಿ. ಇಟ್ ವಾಸ್ ಅ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್. ಯಾವ್ಯಾವ ರಾಷ್ಟ್ರದವರು ಇದ್ರಲ್ಲಿ? ನಾನೇ ಒಂದು 120ನೇ ಸೀಡೇನ ಇದ್ದೆ ಆಗ. ಆಮೇಲೆ ರಷ್ಯಾ, ನನ್ಗೆ ಆ ಸಮಯ ನಾನು ಆಡಿದ ಸಮಯ ಬಂದದ್ದು ಫಸ್ಟ್ ರಷ್ಯಾದವಳು. ಅವರನ್ನೆಲ್ಲ ನೋಡಿಯೇ ನನ್ಗೆ ಇದಾಗಿತ್ತು, ಅವರ ಲೆವೆಲ್ ಆಫ್ ಫೋಕಸ್. ನನ್ನ ವಯಸ್ಸಿನವರೇ, ಬಟ್ ಎಷ್ಟು ರೀತಿಯಲ್ಲಿ ಯಾವ ರೀತಿ ಬೇರೆ ರೀತಿಯಲ್ಲಿ ಬೆಳೆದು ಚೆಸ್ ಅನ್ನು ಅರ್ಥ ಮಾಡ್ಕೊಂಡಿದ್ರು ಅಂತ ನೋಡಿಯೇ ನನ್ಗೆ. ಭಾರತದವರು ಸಹ ಇದ್ರು ಟಾಪ್ ಲೆವೆಲ್ ಅಲ್ಲಿ. ಬಟ್ ಕೆಲವು ಕಂಟ್ರೀಸ್ ಅವ್ರದ್ದು ಲೆವೆಲ್ ಆಫ್ ಡೆಡಿಕೇಶನ್ ಅವರ ಫೆಡರೇಷನ್ ಇಂದ ಎಲ್ಲ ತುಂಬಾ ಕಾಣ್ತಾ ಇತ್ತು, ಸಪೋರ್ಟ್ ಕಂಪೇರ್ ಟು ಅದರ್ ಕಂಟ್ರೀಸ್. ನಮ್ ಜೊತೆಗೆ ಸೌಮ್ಯ MU ಅವರಿದ್ದಾರೆ. ಅವರು KSCA ಉಪಾಧ್ಯಕ್ಷರು. ನಮಸ್ಕಾರ ಮೇಡಮ್. ಮೇಡಮ್, ಬಹಳ ದಿನದಿಂದ ಹೇಳ್ತಾ ಇದ್ರಿ ನಮ್ ಕರ್ನಾಟಕದಲ್ಲಿ ಮಹಿಳಾ ಚೆಸ್ ಬೆಳಿಬೇಕಂದ್ರೆ ಮಹಿಳಾ ಗ್ರಾಂಡ್ ಮಾಸ್ಟರ್ ಬೇಕು ಅಂತ. ಏನ್ ಅನಿಸ್ತದೆ ನಿಮಗೆ? ರೀಸೆಂಟ್ಲಿ ನಾವು ಒಂದು ವುಮೆನ್ ಇನ್ ಚೆಸ್ ಅಂತ ಅನ್ನೋ ಒಂದು ಪ್ರೋಗ್ರಾಮ್ ಆಕಾಶವಾಣಿಯಿಂದ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ತಾವು ಕೇಳಿದ್ರಿ ಕರ್ನಾಟಕದಲ್ಲಿ ಯಾಕಿಲ್ಲ ವುಮನ್ ಗ್ರಾಂಡ್ ಮಾಸ್ಟರ್, ಆಮೇಲೆ ಒಬ್ರು ಇಶಾ ಶರ್ಮಾ ಇದ್ದಾರೆ ಅಂತ ಅನ್ನೋದನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಆವಾಗ ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಹೇಳಿದ್ದೆ, ಇಶಾ ಶರ್ಮಾ ಇಸ್ ಅ ವೆರಿ ಪ್ರಾಮಿಸಿಂಗ್ ಟ್ಯಾಲೆಂಟ್ ನಮ್ಮ ಕರ್ನಾಟಕದ್ದು, ಅವರು ಗ್ರ್ಯಾಂಡ್ ಮಾಸ್ಟರ್ ಆಗಿಯೇ ಆಗ್ತಾರೆ ಅಂತ ಹೇಳಿ. ಆ ದಿನವನ್ನ ನಾವಿವಾಗ ತುಂಬಾ ಸಂತೋಷದಿಂದ ಅವರನ್ನ ಭವಿಷ್ಯವನ್ನ ನುಡಿದಿದ್ರಿ. ಖಂಡಿತ, ಬಿಕಾಸ್ ದ ಡೆಡಿಕೇಶನ್ ಲೆವೆಲ್ ಆಫ್ ಹರ್ ವಾಸ್ ಇನ್ ದಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಯಾಕಂದ್ರೆ ಮೆಡಿಕಲ್ ಫೀಲ್ಡ್ ಗೆ ಎಂಟರ್ ಆಗುವುದನ್ನ ಬಿಟ್ಟು ಚೆಸ್ ಅನ್ನ ಕೆರಿಯರ್ ಅನ್ನಾಗಿ ಒಂದು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸ್ಟ್ರಾಂಗ್ ಒಂದು ಮೆಂಟಾಲಿಟಿ ಸೆಟ್ ಮಾಡ್ಕೊಂಡು ಚೆಸ್ಸಿಗೆ ಫೋಕಸ್ ಮಾಡಿದ್ದಾರೆ. ಅವರ ಅಚೀವ್ಮೆಂಟ್ ಅನ್ನ ಮಾಡಿರೋದು ನಮ್ಗೆಲ್ಲರಿಗೂ ಸಹ ಅತ್ಯಂತ ಹೆಮ್ಮೆಯ ಸಂಗತಿ.
ಇವತ್ತು ಇಶಾ ಶರ್ಮಾ ಅವರು ಕರ್ನಾಟಕದ ಎಷ್ಟೊಂದು ಪ್ರತಿಭೆಗಳಿಗೆ ಒಂದು ಮಾದರಿಯಾಗಿ, ಇದು ನಮ್ಗೆ ಒಂದು ಆನಂದದ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲ, ಇನ್ನು ಮುಂದೆ ನಮ್ಮ ಮಹಿಳಾ ಚೆಸ್ ಭವಿಷ್ಯ ಬಹಳ ಉಜ್ವಲವಾಗಿದೆ ಅಂತ ಹೇಳ್ಬಹುದಲ್ವಾ? ಅದನ್ನ ಅವರು ಹೇಳ್ಬೇಕು. ಶಿ ಈಸ್ ಅ ರೋಲ್ ಮಾಡೆಲ್ ಫಾರ್ ಮೆನಿ ಯಂಗ್ ಪ್ಲೇಯರ್ಸ್. ಇವಾಗ ಎಷ್ಟೊಂದ್ ಜನ ಟ್ಯಾಲೆಂಟ್ಸ್ ಮುಂದೆ ಬರ್ತಾ ಇದ್ದಾರೆ. ಸೊ ಪೇರೆಂಟ್ಸ್ ಗೆ ಎಸ್ಪೆಷಲಿ ನಾನು ಇಶಾ ಶರ್ಮಾ ಅವ್ರ ಹತ್ರ ಕೇಳ್ಕೊಳ್ತಾರೆ, ಮೆನಿ ಕಂಗ್ರಾಚುಲೇಷನ್ಸ್ ಟು ಯು. ನಮ್ಮ ಕರ್ನಾಟಕದ ಒಂದು ಪ್ರಪ್ರಥಮ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರ ಹೊಮ್ಮಿದ್ದೀರಾ, ನಮ್ಮೆಲ್ಲರಿಗೆ ತುಂಬಾ ಸಂತೋಷವನ್ನ ತಂದು ಕೊಟ್ಟಿದ್ದೀರಾ, ಆ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡಿದೀರಾ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮುಂದಿನ ಪೀಳಿಗೆಗೆ ನೀವು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಎಸ್ಪೆಷಲಿ ಹೆಣ್ಮಕ್ಳು? ಯಾಕಂತ ಹೇಳಿದ್ರೆ ಅದರ ರೇಷು ಈಗ ತುಂಬಾ ಕಡಿಮೆ ಇದೆ. ನಾವು ಕಂಪೇರ್ ಮಾಡಿದ್ರೆ 80:20. ಹೌದು, ಡೆಫಿನೆಟ್ಲಿ ಪಾರ್ಟಿಸಿಪೇಷನ್ ಲೆವೆಲ್ ಫಿಮೇಲ್ ಪ್ಲೇಯರ್ಸ್ ಕಂಪೇರ್ ಟು ಮೇಲ್ ಪ್ಲೇಯರ್ಸ್ ತುಂಬಾನೇ ಕಡಿಮೆ ಇದೆ. ಅಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ನಮಗೆ ಯಾಕೆ ಇಷ್ಟು ಫಿಮೇಲ್ ಅಚೀವರ್ಸ್ ಇಲ್ಲ ಅಂತ ಕಾಣೋದು. ಈಶಾ ಅವರೇ, ನನ್ಗೂ ಅದೇ ಅನ್ಕೊಳ್ಳೋದು. ನಾವೀಗ ಚೆಸ್ ಚಾಂಪಿಯನ್ಶಿಪ್ ಹೋದಾಗೆಲ್ಲ ಮಹಿಳೆಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಆಕ್ಚುಲಿ ಇದು ಕುಂತ ಆಡೋದು ಮಹಿಳೆಯರಿಗೆ ಹೇಳಿ ಮಾಡಿಸಿದ ಆಟ ಇದು. ಚೆಸ್ ಅಂದ್ರೆ ಯಾಕೆ ಕಡಿಮೆ ಅಂತ ಅದು ಕಾರಣ ಏನು? ಮೇನ್ಲಿ ಬಿಕಾಸ್ ಈಗ ಟ್ರಾವೆಲ್ ಬೇಕು, ಯಾವುದೇ ಟೂರ್ನಮೆಂಟ್ ಆಡೋದಾದ್ರೆ ಟ್ರಾವೆಲ್ ಬೇಕು. ಆಮೇಲೆ ಹೆಣ್ಮಕ್ಳಿಗೆ ಮುಂಚೆಂದ ಈಗ ಬದಲಾಗ್ತಾ ಇದೆ, ಬಟ್ ಮುಂಚೆಂದ ಕೆರಿಯರ್ ಪಾತ್ ಎಲ್ಲ ಜಾಸ್ತಿ ಎಂಕರೇಜ್ ಮಾಡ್ತಾ ಇರ್ಲಿಲ್ಲ. ಅದು ಒಂದು ರೀಸನ್ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಈಗ ಕೆರಿಯರ್ಸ್ ಚೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಫಿಮೇಲ್. ಸೊ ಇದೇ ನಮ್ಮ ಸ್ಪೋರ್ಟ್ಸ್ ಗೆ ಸಹ ರಿಫ್ಲೆಕ್ಟ್ ಆಗ್ಲಿಕ್ಕೆ ಸ್ಲೋಲಿ ಶುರು ಆಗ್ತಾ ಉಂಟು. ನೀವು ಎಜುಕೇಶನ್ ಅಲ್ಲೂ ಬಹಳ ಚೆನ್ನಾಗಿದ್ರಿ. ವೈದ್ಯಕೀಯ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುವಷ್ಟು ಗಟ್ಟಿತನ ನಿಮ್ಮಲ್ಲಿ ಇತ್ತು. ಆದ್ರೂ ಕೂಡ ನೀವು ಚೆಸ್ ಆಯ್ಕೆ ಮಾಡಿದ್ರಿ. ಆಗ ನಿಮ್ಮ ತಂದೆ ತಾಯಿ ಏನಾದ್ರು ಹೇಳಿದ್ರ? ಈ ಬಗ್ಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ಅವರ ಅಮ್ಮನ ಹತ್ರ ಮಾತಾಡ್ತಾ ಇದ್ದವಾಗ, ಸಿ ಹೌ ಸ್ಟ್ರಾಂಗ್ ಶಿ ವಾಸ್. ಚೆಸ್ ಅನ್ನ ಎಷ್ಟು ಅರ್ಥ ಮಾಡ್ಕೊಂಡು ಅದನ್ನ ಮುಂದುವರಿಸಬೇಕು ಅಂತ ಅವರು ಯೋಚನೆ ಮಾಡಿದ್ರು ಆ ಏಜ್ ಅಲ್ಲಿ ಅಂತ ಹೇಳಿದ್ರೆ, ಅವ್ರ ಅಮ್ಮ ಕೇಳಿದ್ರಂತೆ, ನೀನು ಮೆಡಿಕಲ್ಗೆ ಪ್ರಿಫರ್ ಮಾಡ್ತೀಯಾ ಇಲ್ಲ ಚೆಸ್ ಅನ್ನೇ ಮುಂದೆ ಹೋಗ್ಬೇಕು, ಐ ಮೀನ್ ಗೋಲ್ಗೆ ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಏನು ಅಂತ ಕೇಳ್ದವಾಗ, ಶಿ ಡಿಸೈಡೆಡ್ ದಟ್ ಶಿ ಯೂಸ್ ಟು ಗೋ ವಿತ್ ಚೆಸ್ ಅಂತ ಹೇಳಿ. ಸೊ ಈ ಒಂದು ಏನೋ ಸಮಥಿಂಗ್ ಇದೆ ಅಂತ ಹೇಳೋದನ್ನ ಪ್ರೂವ್ ಮಾಡಿದ್ದಾರೆ. ಇವಾಗ ಚೆಸ್ ಅಂತ ಆಟ ಆಡೋದ್ರಿಂದ ಎಷ್ಟೊಂದು ವಿಷಯಗಳನ್ನ ಶಿ ಮೈಟ್ ಬಿ ನಮ್ಗೆ ಗೊತ್ತಿಲ್ಲದ ಹಲವು ವಿಷಯಗಳನ್ನ ಅಬ್ಸರ್ವ್ ಮಾಡಿರ್ಬೋದು. ಫೋಕಸ್ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು. ನನಗೂ ಗೊತ್ತಿದೆ, ಯಾಕಂದ್ರೆ ನನ್ನ ಮಗನು ಅದೇ ಟೈಮ್ ಅಲ್ಲಿ ಚೆಸ್ ಆಡ್ತಾ ಇದ್ದವರು. ಸ್ಕೂಲ್ಗೆ ಮೇ ಬಿ ಡಿಸೆಂಬರ್ ಮೇಲೆ ಹೋಗ್ತಾ ಇದ್ದದ್ದು, ಯಾಕಂದ್ರೆ ಹೋಲ್ ಇಯರ್ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ರು ಟೂರ್ನಮೆಂಟ್ ಗಳಿಗೆ. ಸೊ ಡಿಸೆಂಬರ್ ನಂತರ ಏಪ್ರಿಲ್ ತನಕ ಸ್ಕೂಲ್ಗೆ ಹೋಗುವಂತಹ ಒಂದು ಸಿಸ್ಟಮ್ ಸ್ಕೂಲಿಂದಲೂ ಕೂಡ ಐ ಥಿಂಕ್ ನಿಮ್ಗೆ ತುಂಬಾನೇ ಸಪೋರ್ಟ್. ಅಲ್ಲ, PUC ಸೈನ್ಸ್ ನಿಮ್ದು? ಹೌದು, PUC ಸೈನ್ಸ್ ತಗೊಂಡು. ಸೊ ನಿಮ್ಮ ನಿರ್ಧಾರಕ್ಕೆ ಪಾಲಕರು ಒಪ್ಪಿದ್ರ? ನನ್ನ ಪೇರೆಂಟ್ಸ್ ಮುಂಚಿಂದಾನೇ ಹೇಳ್ತಾ ಇದ್ರು, ನೀನು ಡಾಕ್ಟರ್ ಚೂಸ್ ಮಾಡ್ಬೇಡ, ನಾವು ಆಲ್ರೆಡಿ ಆಗಿದ್ದೇವೆ, ನಮ್ಗೆ ಗೊತ್ತುಂಟು ಹೇಗಿದೆ ಈ ಕರಿಯರ್ ಅಂತ, ನಿನ್ಗೆ ನಾವು ಫುಲ್ ಫ್ರೀಡಮ್ ಕೊಡ್ತಾ ಇದ್ದೇವೆ, ಎಕ್ಸ್ಟ್ರಾ ಕರಿಕ್ಯುಲರ್ ಬೇಕಿದ್ರು ಚೂಸ್ ಮಾಡ್ಬೋದು ನಿಂಗೆ ಅಂತ. ಹಾಗೆ ನಂಗೆ ಚೆಸ್ ಅಲ್ಲಿ ತುಂಬಾನೇ ಆಸಕ್ತಿ ಬಂದಿತ್ತು. ಹಾಗಾಗಿ ಅದನ್ನು ಮೊದಲನೇದಾಗಿ ಪಾಲಕರು ಮಕ್ಕಳ ಮೇಲೆ ವಿಶ್ವಾಸ ಇಟ್ಟು ಕಳಿಸ್ತಾರಲ್ಲ, ಅದು ಮೇನ್ ಬೇಕಾಗಿರೋದು. ನೀವೀಗ WIM ನಾರ್ಮ್ ನ 3 ಪಂದ್ಯಾವಳಿಯಲ್ಲಿ ಗಳಿಸ್ಕೊಂಡ್ರಿ. ಒಂದು 2017, ಇನ್ನೊಂದು ಟರ್ಕಿಯಲ್ಲಿ 2018, ಹಾಗೆ ಹಂಗೇರಿಯಲ್ಲಿ 2019. ಸೊ ಇದು 3 ನಾರ್ಮ್ ಪಡೆದುಕೊಂಡ್ಮೇಲೆ ಕರ್ನಾಟಕದ ಪ್ರಥಮ WIM ಗೌರವಕ್ಕೆ ಪಾತ್ರರಾದ್ರಿ. ಈ ಚಾಂಪಿಯನ್ಶಿಪ್ ಕುರಿತಾಗಿ ಹೇಳೋದಾದ್ರೆ, ನಾನು 2017 ಅಲ್ಲಿ ನಾನು ಶುರು ನಾರ್ಮ್ ಮಾಡಿದಾಗ ಅದು ಶಾರ್ಜಾದಲ್ಲಿ ಮಾಡಿದ್ದದು. ನನಗೆ ಆಗ ಟೈಟಲ್ ಏನು, ನಾರ್ಮ್ ಏನು ಅಂತ ಏನು ಗೊತ್ತಿರ್ಲಿಲ್ಲ. ಹಾಗಾಗಿ ಅದೊಂದು ಸರ್ಪ್ರೈಸೇ ಆಗಿತ್ತು. ಆಮೇಲೆ 2018 ಟರ್ಕಿಯಲ್ಲಿ ಅದು ವರ್ಲ್ಡ್ ಚಾಂಪಿಯನ್ಶಿಪ್, ನಾನು ಹೇಳಿದ ಹಾಗೆ ಅದು ಒಂದು ವಾತಾವರಣನೇ ಬೇರೆ. ಅದ್ರಲ್ಲಿ ನಾನು ಫಸ್ಟ್ ಟೈಮ್ ಅಷ್ಟು ಟಾಪ್ ಲೆವೆಲ್ ಆಫ್ ಟೂರ್ನಮೆಂಟ್ ಅಲ್ಲಿ ಆಡಿದ್ದು. ಬಟ್ ನನ್ಗೆ ಆ ಎಕ್ಸ್ಪೀರಿಯನ್ಸ್ ತುಂಬಾನೇ ಹಿಡಿತು. ನಾನು ನಾರ್ಮ್ಸ ಮಾಡಿದೆ ಅಲ್ಲಿ. ಆಮೇಲೆ 2019 ಅಲ್ಲಿ ನಾನು ಹಂಗೇರಿಯಲ್ಲಿ ಒಂದು ಕ್ಲೋಸ್ ಟೂರ್ನಮೆಂಟ್ ಅಲ್ಲಿ ಮಾಡಿದ್ದು. ಇಟ್ ವಾಸ್ ಆಲ್ ಸ್ಮೂತ್ ಹೇಳಲ್ಲ, ಯಾಕೆಂತ ಹೇಳಿದ್ರೆ ಕೆಲವರು ಒಂದೇ ವರ್ಷದಲ್ಲಿ 3 ನಾರ್ಮ್ ಮಾಡಿದವರು ಇದ್ದಾರೆ. ನಂಗೆ 3 ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ನಾರ್ಮ್ ಮಾಡಿದ್ದು. ನಂಗೆ ಅಂದ್ರೆ ಈ ಪಂದ್ಯಾವಳಿಗಳು ಹೇಗೆ, ಈ ಚಾಂಪಿಯನ್ಶಿಪ್ ಪರ್ಟಿಕ್ಯುಲರ್ ಆಗಿ WIM ಅಂದ್ರೆ ಮಹಿಳಾ IM ಆಟಗಾರರಿಗೆ ಇರ್ತದ ಅಥವಾ ಬೇರೆಯವರು ಮಾಡಬಹುದಾ ಅದನ್ನ?
ಇದು ಯಾವ ಓಪನ್ ಟೂರ್ನಮೆಂಟ್ ಅಲ್ಲೂ ನಿಮ್ಗೆ ಯಾವ ನಾರ್ಮ್ಸ್ ಪಾಸಿಬಲ್ ಇದೆ. ಸೊ ನಾನು ಆಡಿದ ಟೂರ್ನಮೆಂಟ್ಸ್ ಅಲ್ಲಿ ನಂಗೆ WGM ನಾರ್ಮ್ಸ್ ಮಾಡೋ ಪಾಸಿಬಿಲಿಟಿ ಇತ್ತು, ಬಟ್ ಇಟ್ ಆಲ್ ಈಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ನಿಮ್ಮ ಚೆಕ್ ಲಿಸ್ಟ್ ಕ್ರಾಸ್ ಆಗ್ತದೆ. ಈಗ ನೀವು ಒಂದು ವೇಳೆ ತುಂಬಾ ಹೈಯರ್ ರೇಟೆಡ್ ಆಗಿ ಗ್ರ್ಯಾಂಡ್ ಮಾಸ್ಟರ್ಗಳೊಟ್ಟಿಗೆ ಪಾಯಿಂಟ್ ಮಾಡಿದ್ರೆ ನಿಮ್ಗೆ ಗ್ರ್ಯಾಂಡ್ ಮಾಸ್ಟರ್ ನಾರ್ಮ್ ಬರ್ತದೆ. ಹಾಗೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಅಥವಾ ಇಂತಿಷ್ಟ ಪಾಯಿಂಟ್ಸ್ ಮಾಡಿ ಇಂತಿಷ್ಟ ಲೆವೆಲ್ ಆಫ್ ಪ್ಲೇಯರ್ಸ್ ಅನ್ನೇ ಮೀಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಮಾಡಿದಿರಿ, ಯಾರನ್ನೆಲ್ಲ ಮೀಟ್ ಆಗಿದ್ದೀರಿ ಅಂತ ನೋಡ್ಕೊಂಡು ಅವ್ರು ನಿಮ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ನಿಮ್ಗೆ ನಾರ್ಮ್ ಕೊಡ್ತಾರೆ. ಆಮೇಲೆ ಅದೇ ವುಮೆನ್ಸ್ಗೆ ಮಾತ್ರ ವುಮೆನ್ ಇಂಟರ್ನ್ಯಾಷನಲ್ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ನಾರ್ಮ್ಸ್ ಪಾಸಿಬಲ್, ಬಟ್ ವುಮೆನ್ಸ್ಗೆ ಓಪನ್ ಟೈಟಲ್ ಇದ್ದು ನಾರ್ಮ್ಸ್ ಪಾಸಿಬಲ್ ಇದೆ, ಇಂಟರ್ನ್ಯಾಷನಲ್ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ನಾರ್ಮ್. 2020ರಿಂದ 2021ರವರೆಗೆ ಯುರೋಪಿಯನ್ ಟೂರ್ನಮೆಂಟ್ ಗಳಲ್ಲಿ ಭಾಗವಹಿಸಿದ್ರಿ. ಆ ಅನುಭವ ಹೇಗಿತ್ತು? ಅದು ಕೊರೋನಾ ಟೈಮ್ ತುಂಬಾ ಡಿಫ್ರೆಂಟ್ ಇತ್ತು. ಯಾಕೆಂತ ಹೇಳಿದ್ರೆ ಟೂರ್ನಮೆಂಟ್ಸ್ ಜಾಸ್ತಿ ಇರಲಿಲ್ಲ. ಹೋಗಿದ್ರ ಆ ಟೈಮ್ ಅಲ್ಲೂ 2021 ಅಲ್ಲಿ ನಾನು ಹೋಗ್ಲಿಕ್ಕೆ ಶುರು ಮಾಡಿದ್ದು. ಆಗ ಕೆಲವು ಕಂಟ್ರೀಸ್ ಅಲ್ಲಿ ಮಾತ್ರ ಟೂರ್ನಮೆಂಟ್ಸ್ ಮಾಡ್ತಾ ಇದ್ರು, ಹಾಗೆ ನಾನು ಕೆಲವು ಭಾಗವಹಿಸಿದ್ದೆ. ಬಟ್ ಕೊರೋನಾದಿಂದಾಗಿ ತುಂಬಾನೇ ವ್ಯತ್ಯಾಸ ಇತ್ತು. ಎಲ್ಲರೂ ಮಾಸ್ಕ್ ಹಾಕಿ ಆಡ್ತಾ ಇದ್ರು, ತುಂಬಾ ಪ್ಲೇಯರ್ಸ್ ಕಾಣ್ತಾ ಇರ್ಲಿಲ್ಲ. ಈಗ ನಾನು ನನ್ನ ಕರಿಯರಿಗೆ ಸಹ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಫ್ಲೋ ಅಲ್ಲಿದ್ದೆ, ನಾನು ಜಸ್ಟ್ WIM ಆಗಿದ್ದೆ, ಆಮೇಲೆ ಸಡನ್ ಆಗಿ ಬ್ರೇಕ್. ನಾನು ಚೆಸ್ ಆಡು 2011 ಇಂದ ಶುರು ಮಾಡಿದ ನಂತರ ಬ್ರೇಕ್ ಅಂತ ತೆಕ್ಕೊಂಡೇ ಇರ್ಲಿಲ್ಲ. ನನ್ನ ಬೋರ್ಡ್ ಎಕ್ಸಾಮಿಗೆ ಸಹ ನಾನು ಬ್ರೇಕ್ ಅಂತ ತಗೊಂಡಿಲ್ಲ, ಜಸ್ಟ್ ಎಕ್ಸಾಮ್ ಅಂತ ಒಂದು ಪಾಸ್ ಮಾಡಿದ್ದೆ ಹೊರತು ಸ್ಟಾಪ್ ಮಾಡ್ಲಿಲ್ಲ. ಬಟ್ ಕೊರೋನಾದಿಂದಾಗಿ ನಾನು ಜಸ್ಟ್ 1.5 year ಸಿಂಪ್ಲಿ ಮನೆಯಲ್ಲೇ ಇರ್ಬೇಕಾಯ್ತು. ಅಲ್ಲ, ಆದ್ರೂ ಮತ್ತೆ ಹೋಗಿ ಭಾಗವಹಿಸಿದ್ರಲ್ಲ ಚಾಂಪಿಯನ್ಶಿಪ್ ಗಳಲ್ಲಿ. ಹೌದು, ಅದೇ ಯಾರು ತುಂಬಾ ಕಡಿಮೆ ಜನರು ಭಾಗವಹಿಸ್ತಾ ಇದ್ರು, ಎಸ್ಪೆಷಲಿ ಫ್ರಮ್ ಇಂಡಿಯಾ. ಯಾಕೆಂತ ಹೇಳಿದ್ರೆ ಇಂಡಿಯಾದಲ್ಲಿ ಅಂತೂ ಯಾರು ಟೂರ್ನಮೆಂಟ್ ಮಾಡ್ತಾ ಇರ್ಲಿಲ್ಲ ಅವಾಗ. ಇಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿಯನ್ನ ನಾವು ಗಮನಿಸಬೇಕಾಗ್ತದೆ. ಎಷ್ಟೊಂದು ಕಂಟ್ರಿಗಳನ್ನ ಸುತ್ತಾಡಿ ಎಷ್ಟೋ ತಿಂಗಳುಗಳ ಕಾಲ ಅಲ್ಲೇ ಇದ್ದು ಬೇರೆ ಬೇರೆ ಟೂರ್ನಮೆಂಟ್ ಗಳನ್ನ ಪ್ಲಾನ್ ಮಾಡಿ ಆಡ್ಕೊಂಡು ಬರುವ ಒಂದು ಸಾಮರ್ಥ್ಯ ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ ಜೊತೆಗೆ ಯಾರಿದ್ರ ಅವಾಗ? ನನ್ನ ಅಮ್ಮ, ನನ್ನ ಅಜ್ಜಿ ಆಫ್ಟರ್ ಸಮ್ ಪಾಯಿಂಟ್ ಅವರಿಗೆ ತುಂಬಾ ಸುಸ್ತಾಗ್ಲಿಕ್ಕೆ ಶುರು ಆಯ್ತು, ಸ್ವಲ್ಪ ವಯಸ್ಸು ಸಾಗಿತ್ತು. ಹಾಗೆ ಅಮ್ಮನ ಡಾಕ್ಟರ್ ಕರಿಯರ್ ಅನ್ನು ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಟು ಸ್ವಲ್ಪ ಕೇಳ್ತಾ ಇದ್ರು ಪೇಷಂಟ್ಸ್, ನೀವಿದ್ದೀರಾ ಅಂತ. ಬಟ್ ಇಲ್ಲ, ನನ್ನ ಮಗಳ ಜೊತೆ ಹೋಗ್ಬೇಕಂತ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಬರ್ತಾ ಇದ್ಲು ನಂಗೋಸ್ಕರ. ನಾವು ಹಾಗೆ ಒಟ್ಟಿಗೆ ಟೂರ್ನಮೆಂಟ್ಸ್ ಆಡಿದ ಕಾರಣ ನನ್ಗೆ ನಾವೊಂದು ಎಲ್ಲಿ ಹೋದ್ರು ಒಂದು ಅಪಾರ್ಟ್ಮೆಂಟ್ ಬುಕ್ ಮಾಡಿ ನಮ್ಗೆ ಇಂಡಿಯನ್ ಫುಡ್ ಕುಕ್ ಮಾಡಿ ಹೋಗ್ತಾ ಇದ್ವಿ ನಾವು. ಅಂದ್ರೆ ನಿಮ್ಮ ಪಾಲಕರ ಪಾತ್ರ ಬಹಳ ದೊಡ್ಡದಿದೆ ಇದರಲ್ಲಿ, ತುಂಬಾ ಯಶಸ್ಸಿನಲ್ಲಿ ಅಂದಂಗಾಯ್ತು. ಇಶಾ ಅವರೇ, ನೀವು 2022ರಲ್ಲಿ ಸ್ಲೋವಾಕಿಯಾದಲ್ಲಿ ಮೊದಲ WGM ನಾರ್ಮ್ ಪಡೆದುಕೊಂಡ್ರಲ್ಲ, ಅದರ ಮರು ವರ್ಷನೇ ಮೊರೊಕೋದಲ್ಲಿ 2ನೇ WGM ನಾರ್ಮ್ ಪಡ್ಕೊಂಡ್ರಿ. ಈ 2 WGM ನಾರ್ಮ್ ಪಡೆದುಕೊಂಡಾಗ ಅದರ ಹಿಂದಿನ ಶ್ರಮ ಹೇಗಿತ್ತು? ಯಾವ ರೀತಿ ತಯಾರಿ ನಡೆಸಿದ್ರಿ ಅದರಲ್ಲಿ? ನಾನು ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್ ಟೈಟಲ್ ಆದ್ಮೇಲೆ ನನ್ಗೆ ಅನಿಸ್ತು, ಓಕೆ ಇದು ಇಂತರದೇ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು WGMs ಆಗಿ ಬಿಡ್ತೇನೆ ಅಂತ. ಬಟ್ ಅದು ಹಾಗಿರ್ಲೇ ಇಲ್ಲ. ಯಾಕೆಂತ ಹೇಳಿದ್ರೆ ವುಮೆನ್ ಗ್ರ್ಯಾಂಡ್ ಮಾಸ್ಟರಿಗೆ ದ ಲೆವೆಲ್ ಆಫ್ ಪ್ರಿಪರೇಷನ್, ಈ ಓಪನಿಂಗ್ ಆಗ್ಲಿ ಮಿಡಲ್ ಗೇಮ್ ಆಗ್ಲಿ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗಿತ್ತು. ನನ್ನ ಒಪೋನೆಂಟ್ಸ್ ನಾನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ ಅವರಿಗೆ ತಕ್ಕಾಗಿ ನನ್ನ ಗೇಮ್ ಅನ್ನು ಪ್ರಿಪೇರ್ ಮಾಡಿ ಹೋಗ್ಬೇಕಾಯ್ತು. ಸೊ ಐ ವುಡ್ ಸೇ ಪ್ರಿಪರೇಷನ್ ವಾಸ್ ಇನ್ ಡಿಫ್ರೆಂಟ್ ಲೆವೆಲ್. ಥರ್ಡ್ ನಾರ್ಮ್ದು ಸ್ಪೆಷಾಲಿಟಿ ನಮ್ಗೆ ಕೇಳುವ ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ಅವರ ಹಸ್ಬೆಂಡ್ ಅವರೇ ಗೈಡ್ ಮಾಡಿ ಈ ಒಂದು ಅಚೀವ್ಮೆಂಟ್ ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಸೊ ಅದರ ಬಗ್ಗೆ ಅಂದ್ರೆ ಕಂಟಿನ್ಯೂಸ್ ಪ್ರಿಪರೇಷನ್ ಮಾಡಿ ಈ ನಾರ್ಮನ್ನು ಸಹ ಅವರು ಪಡ್ಕೊಂಡಿರ್ತಾರೆ. ಸೊ ಇದರ ಅನುಭವವನ್ನು ಸ್ವಲ್ಪ ವಿವರಿಸಿ. ಈ ವರ್ಷ ನೀವು ಮದುವೆ ಆಗಿದ್ದೀರಿ, ಅವರು ಕೂಡ IM ನಾರ್ಮ್ ಪಡೆದುಕೊಂಡ ಅಂತಾರಾಷ್ಟ್ರೀಯ ಚೆಸ್ ಪ್ಲೇಯರು ಶರಣ್ ರಾವ್ ಅವರು. 3ನೇ WGM ಪಡೆದುಕೊಂಡ್ರಲ್ಲ, ಅದರಲ್ಲಿ ಅವರ ಪಾತ್ರ ಏನಿತ್ತು? WIM ನಾರ್ಮ್ ಪ್ರತಿ ಒಂದೊಂದು ವರ್ಷದಲ್ಲಿ ಒಂದೊಂದು ನಾರ್ಮ್ ಮಾಡಿ ಟೈಟಲ್ ಮಾಡಿದ್ದೆ. ಹಾಗೆ WGMs ಆಗ್ತೇನೆ ಅಂತ ಅನ್ಕೊಂಡಿದ್ದೆ. ಬಟ್ ನನ್ಗೆ ಆಫ್ಟರ್ ಸೆಕೆಂಡ್ ನಾರ್ಮ್ ನಂಗೆ 2 ವರ್ಷ ಬೇಕಾಯ್ತು ನಂಗೆ ಥರ್ಡ್ ನಾರ್ಮ್ ಮಾಡ್ಲಿಕ್ಕೆ. ಮದುವೆ ಆದ್ಮೇಲೆ ಇದು ನಮ್ದು ಟೂರ್ನಮೆಂಟ್ ಆಡುವ ಥರ್ಡ್ ಟ್ರಿಪ್ ಆಗಿತ್ತು. ಸೊ ನಮ್ಗೆ 2 ಟ್ರಿಪ್ ಬೇಕಾಯ್ತು ಹೇಗೆ ಅಂತ ಒಂದು ಅಡ್ಜಸ್ಟ್ ಆಗ್ಲಿಕ್ಕೆ, ನಮ್ಮ ಕಂಪ್ಯಾನಿಯನ್ಶಿಪ್ ನಮ್ಮ ಗೇಮಿಗೆಲ್ಲ ಹೇಗೆ ರಿಫ್ಲೆಕ್ಟ್ ಆಗ್ಬೋದು ಅಂತ. ಅದು ನನ್ನ ಗಂಡ
ಆಸ್ ಅ ಪ್ಲೇಯರ್ ಅಂಡ್ ಆಸ್ ಅ ಹಸ್ಬೆಂಡ್ ಹೌದು, ಹಿ ಇಸ್ ವೆರಿ ಡಿಫ್ರೆಂಟ್. ಈಗ ಅವರು ಮುಂಚೆಂದಾನೆ ಕೋಚ್ ಆಗಿದ್ರು, ಕೋಚಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರೊಂದು ಪ್ಲೇಯರ್ ಆಗಿ ಆಮೇಲೆ ನನ್ನ ಫ್ರೆಂಡ್ ಆಗಿ ಮುಂಚೆಂದ ಮಾರ್ಗದರ್ಶಕರು ಅಂತ ಹೇಳ್ಬೋದಲ್ಲ. ಎಷ್ಟೊಂದು ಟೂರ್ನಮೆಂಟ್ ಗೆ ಹೋಗಿದ್ವಿ, ಬಟ್ ಕೋಚ್ ಆಗಿ ಇಷ್ಟು ತನಕ ಹೋಗಿರ್ಲಿಲ್ಲ. ಆಮೇಲೆ ಅವರಿಗೆ ಸಹ ಒಂದು ಸ್ವಲ್ಪ ನರ್ವಸ್ ಇತ್ತು, ಯಾಕೆಂತ ಹೇಳಿದ್ರೆ ನಾನು ಕೋಚಿಂಗ್ ಮಾಡಿದ್ರೆ ನಾನೇನಾದ್ರು ಜೋರ್ ಏನಾದ್ರು ಹೇಳಿದ್ರೆ ನಿನ್ಗೆ ಮನಸ್ಸಿಗೆ ನೋವಾಗ್ಬೋದಾ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇಲ್ಲ, ನಾವು ತುಂಬಾನೇ ಒಂದು ಫೋಕಸ್ಡ್ ಆಗಿ ಒಂದು ಗೋಲಿಗೆ ಮಾಡಿದ್ವಿ. ಆ ಟೂರ್ನಮೆಂಟ್ ನಮ್ದು ವಾತಾವರಣನೇ ಡಿಫ್ರೆಂಟ್ ಇತ್ತು ಕಂಪೇರ್ ಟು ಪ್ರೀವಿಯಸ್ ಟೂರ್ನಮೆಂಟ್ಸ್. ಒಂದು ತುಂಬಾನೇ ಸೀರಿಯಸ್ ಇದ್ದು, ಏನೋ ನಗಾಡ್ಲಿಕ್ಕಿಲ್ಲ, ಏನು ಇದ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಗೇಮ್ ನೋಡುದು, ನಮ್ಮ ಒಪೋನೆಂಟ್ ಅನ್ನು ಸ್ಟಡಿ ಮಾಡುದು, ಆಮೇಲೆ ಹಾಗೆ ಒಂದೇ ಮನಸ್ಸಲ್ಲಿ ನಾವು ಆ ಟೂರ್ನಮೆಂಟ್ ಮುಗಿಸಿದ್ವಿ. ಆ ಕ್ಲೋಸ್ನೆಸ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು ಈ ಟೂರ್ನಮೆಂಟ್ ನ ಕ್ರ್ಯಾಕ್ ಮಾಡ್ಲಿಕ್ಕೆ ಅಥವಾ ನಾರ್ಮ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ? ಒಂದು ಆ ಟೀಮ್ ಅಂತ ಹೇಳುದು, ಅವ್ರೀಗ ಏನ್ ಸಜೆಸ್ಟ್ ಮಾಡಿದ್ರು, ಈಗ ತುಂಬಾನೇ ಇಡೀ ಟೂರ್ನಮೆಂಟ್ ಅಲ್ಲಿ ನಾನು ಆಕ್ಚುಲಿ ಬೇರೆ ಬೇರೆ ಓಪನಿಂಗ್ ಆಡಿದ್ದೆ. ನನ್ಗೆ ಗೊತ್ತಿಲ್ಲದ ಓಪನಿಂಗ್ಸ್ ನನ್ಗೆ ಅವ್ರು ಹೇಳ್ಕೊಟ್ಟು ನಾನು ಆಡಿದ್ದೆ, ಪ್ರಿಪೇರ್ ಮಾಡಿದ್ದೆ. ಒಂದು ಆ ನಂಬಿಕೆಯಿಂದಾಗಿ ನನ್ಗೆ ಅದು ಬೇಗನೆ ಒಪ್ಕೊಂಡು ನನ್ಗೆ ಮುಂದುವರಿಲಿಕ್ಕೆ ಸಾಧ್ಯ. ಲಾಸ್ಟ್ ಒಂದು ಟೂರ್ನಮೆಂಟ್ ಅಲ್ಲಿ ತುಂಬಾ ಕಷ್ಟಪಟ್ಟು ಮೇ ಬಿ ಕಂಟಿನ್ಯೂಸ್ ವಾಕ್ ಮಾಡಿ ವೆನ್ಯೂಗೆ, ಈ ಬಗ್ಗೆ ಎಲ್ಲ ನನ್ಗೆ ಅವರ ಅಮ್ಮ ಸ್ವಲ್ಪ ವಿಷಯಗಳನ್ನ ಹೇಳಿದ್ರು. ನೀವು ಸರ್ಬಿಯಾದಲ್ಲಿ ಭಾಗವಹಿಸಿದ್ರಲ್ಲ, ಅದರಲ್ಲಿ ಫಸ್ಟ್ ಕರ್ನಾಟಕದ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಆದ್ರೆ ಅಲ್ವಾ, ಕನ್ನಡ ನಾಡಿನ ಹೆಮ್ಮೆ ಅಂತ ಹೇಳಬಹುದು. ಈಗ ನಿಮ್ಮ ಮುಂದಿನ ಗುರಿ ಏನು? ನಂದು ಒಂದು 5 ವರ್ಷದಿಂದ ಇದೇ ಗುರಿ ಇತ್ತು, ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕಂತ. ಹಾಗಾಗಿ ಮುಂದೆದೇನಂತ ನಾನು ಜಾಸ್ತಿ ಯೋಚಿಸ್ಲಿಲ್ಲ. ಬಟ್ ಈಗ ಟೈಟಲ್ ಬಂದ್ಮೇಲೆ ನನ್ಗೆ ಒಂದು ಆಡುವ ರೀತಿಯೇ ಚೇಂಜ್ ಆಗ್ತದೆ. ತುಂಬಾ ಜನ ಹೇಳ್ತಾರೆ ಒಂದು ಕಷ್ಟಪಟ್ಟು ಆಡಿದ್ದು ತುಂಬಾ ಈಗ ನೆಮ್ಮದಿಯಲ್ಲಿ ಆಡುವಾಗ ನಮ್ಮ ಗೇಮ್ ಸ್ಟೈಲೇ ಚೇಂಜ್ ಆಗ್ತದೆ ಅಂತ. ಇನ್ನು ನಾನು ವರ್ಲ್ಡ್ ರ್ಯಾಪಿಡ್ ಅಂಡ್ ಬ್ಲಿಟ್ಸ್ ಆಡ್ತಾ ಇದ್ದೇನೆ ನೆಕ್ಸ್ಟ್. ಸೊ ಅದ್ರಲ್ಲಿ ನನ್ಗೆ ಒಳ್ಳೆ ಪರ್ಫಾರ್ಮ್ ಮಾಡ್ಬೇಕಂತ. ಆಮೇಲೆ ನಾನೀಗ ಕೋಚ್ ಆಗಿ ಸಹ ಇದ್ದೇನೆ. ನಂದು ಮದುವೆ ಆದ್ಮೇಲೆ ರಾವ್ಸ್ ಚೆಸ್ ಕಾರ್ನರ್ ಇಂದ ನಾನು ಒಂದು ಹೆಡ್ ಕೋಚ್ ಆಗಿ ವರ್ಕ್ ಸಹ ಮಾಡ್ತಾ ಇದ್ದೇನೆ. ಸೊ ನನ್ನ ಸ್ಟೂಡೆಂಟ್ಸ್ ಇದ್ದು ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಅವರಿಗೂ ಪ್ರೋತ್ಸಾಹಿಸುದೆಲ್ಲ ನನ್ಗೆ ಮುಂದಿನ ಗುರಿ ಅಂತ ಹೇಳಬಹುದು. ಈಗ GM ಅಥವಾ WGM ಆಗ್ಬೇಕಂದ್ರೆ ಯಾವ ಅರ್ಹತೆ ಬೇಕು? ಯಾಕಂದ್ರೆ ಸಾಮಾನ್ಯರಿಗೆ ಗೊತ್ತಾಗಲ್ಲ ಚೆಸ್ ಪ್ಲೇಯರ್ಸಿಗೆ, ಯಾವ ರೀತಿ ಆಗ್ಬೋದು? ಅದೇ, ಈಗ ಓಪನ್ ಟೂರ್ನಮೆಂಟ್ಸ್ ಅಂತ ಇರ್ತದೆ, ಕ್ಲೋಸ್ ಟೂರ್ನಮೆಂಟ್ಸ್ ಅಂತ ಇರ್ತದೆ. ಯಾವ ಟೈಟಲ್ಗೂ ನಿಮ್ಗೆ ನಾರ್ಮ್ಸ್ ಅಂತ ಬೇಕು. ಆ ನಾರ್ಮ್ ಫಿಡೆ ಕೊಡುದು ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಫಾರ್ ಎವ್ರಿ ಟೂರ್ನಮೆಂಟ್. ಈಗ ಗ್ರ್ಯಾಂಡ್ ಮಾಸ್ಟರಿಗೆ ಒಂದು 2600 ಪರ್ಫಾರ್ಮೆನ್ಸ್ ಬೇಕು, IM ಗೆ 2400, 2450, ಆಮೇಲೆ WGM ಗೆ 2400, WIM ಗೆ ಏನೋ ಹಾಗೆಲ್ಲ ಇದು ಪರ್ಫಾರ್ಮೆನ್ಸ್ ಕ್ರೈಟೀರಿಯಾಸ್ ಇದೆ. ಅದೆಲ್ಲ ಮಾಡ್ಕೊಂಡೇ ಮಾಡುದು. ಬಟ್ ಕೆಲವು ಟೂರ್ನಮೆಂಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ಈಗ ದಿವ್ಯಾ ದೇಶ್ಮುಖ್ ಅಂತ ಕೇಳಿರ್ಬೋದು, ರೀಸೆಂಟ್ ಗ್ರ್ಯಾಂಡ್ ವುಮೆನ್ಸ್ ವರ್ಲ್ಡ್ ಕಪ್ ವಿನ್ನರ್ ಅವಳು. ಆ ವರ್ಲ್ಡ್ ಕಪ್ ವಿನ್ನರ್ ಆದ ಕಾರಣ ಅವಳಿಗೆ ಡೈರೆಕ್ಟ್ ಟೈಟಲ್ ಬಂತು ಗ್ರ್ಯಾಂಡ್ ಮಾಸ್ಟರ್ ಅಂತ. ಹಾಗೆ ಕೆಲವು ಚಾಂಪಿಯನ್ಶಿಪ್ಸ್ ಅಲ್ಲಿ ನೀವು ಫಸ್ಟ್ ಪ್ಲೇಸ್ ಬಂದ್ರೆ ನಿಮ್ಗೆ ಡೈರೆಕ್ಟ್ ಟೈಟಲ್ಸ್ ಬರಬಹುದು. ಬಟ್ ಮೋಸ್ಟ್ ಕಾಮನ್ ವೇ ಇಸ್ ಗೆಟಿಂಗ್ ದ ನಾರ್ಮ್ ಅಂಡ್ ರೇಟಿಂಗ್ ಕ್ರೈಟೀರಿಯಾ ಬ್ಯಾರಿಯರ್ ಕ್ರಾಸ್ ಮಾಡಿದ್ಮೇಲೆ ನಿಮ್ಗೆ ಬರುವಂತ ಟೈಟಲ್ಸ್ ಇದೆ. ಕೊನೆಯದಾಗಿ ಒಂದು ಪ್ರಶ್ನೆ ಈಶಾ, ಈಗ ನೀವು ಮುಖ್ಯ ಕೋಚ್ ಆಗಿ ರಾವ್ ಚೆಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದೀರಾ. ನಮ್ಮ ಕರ್ನಾಟಕದ ಮಹಿಳಾ ಚೆಸ್ ಭವಿಷ್ಯ ಹೇಗಿದೆ? ಈಗ ಆಕ್ಚುಲಿ ತುಂಬಾನೇ ಉದ್ಧಾರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮೊನ್ನೆ ಅಂಡರ್-15 ನ್ಯಾಷನಲ್ಸ್ ಆಯ್ತು. ಆಮೇಲೆ ಅದರಲ್ಲಿ ನಮ್ಮ ಕರ್ನಾಟಕದ ಗರ್ಲ್ಸ್ ದೇ ಹ್ಯಾವ್ ಪರ್ಫಾರ್ಮ್ ವೆರಿ ವೆಲ್. ಈಗ ಟಾಪ್ 3 ಅಲ್ಲಿ 2nd and 3rd ಕರ್ನಾಟಕಕ್ಕೆ ಬಂದಿದೆ. ಹಾಗೆ ಕೆಲವು ಆಕ್ಟಿವ್ ಪ್ಲೇಯರ್ಸ್ ಇದ್ದಾರೆ ಈಗ ಅಪ್ಕಮಿಂಗ್ ಹೂ ಆರ್ ಟೇಕಿಂಗ್ ಚೆಸ್ ವೆರಿ ಸೀರಿಯಸ್ಲಿ. ಅದ್ ನನ್ಗೆ ತುಂಬಾನೇ ಖುಷಿ ತಂದಿದೆ. ಯಾಕೆಂತ ಹೇಳಿದ್ರೆ ನಾನ್ ಬೆಳೆಯುವಾಗ ನಾನು ಒಬ್ಳೇ ಇದ್ದದ್ದು, ನಂದೇ ಚೆಸ್ಸೇ ಕರಿಯರ್ ಅಂತ ಮಾಡ್ಕೊಂಡು. ರಾವ್ಸ್ ಚೆಸ್ ಅಕಾಡೆಮಿಯ ಅವರು ಕೂಡ ಕರ್ನಾಟಕದ ಟ್ಯಾಲೆಂಟ್ ಅನ್ನ ಮುಂದೆ ತರ್ತಾ ಇದ್ದಾರೆ. ಅಲ್ಲ, ಈಗ ನೀವು ಮೊದಲ ಕರ್ನಾಟಕದ ಗ್ರಾಂಡ್ ಮಾಸ್ಟರ್ ಆದ್ರಲ್ಲ, ನಿಮ್ ಹಿಂದ ದೊಡ್ಡ ಪಡೆನೇ ಇರ್ಬೇಕಲ್ಲ ಮಹಿಳಾ ಚೆಸ್ ಆಟಗಾರದ್ದು. ಫಸ್ಟ್ ನೀವು ಮುನ್ನುಡಿಯನ್ನ ಬರ್ತಾ ಇದ್ದಾರೆ, ಅವರು ತಯಾರಿ ನಡೆಸ್ತಾ ಇದ್ದಾರೆ. ಹೌದು, ಕೆಲವು ಸ್ಟೂಡೆಂಟ್ಸ್ ನಾವು ಮೇಲೆ ತರ್ತಾ ಇದ್ದೇವೆ. ಆದ್ಯ ಗೌಡ ನನ್ನ ಹಸ್ಬೆಂಡ್ ಇದ್ದು ಸ್ಟೂಡೆಂಟ್, ಆರುಷಿ ಡಿಸಿಲ್ವಾ ನ್ಯಾಷನಲ್ ತುಂಬಾನೇ ಸ್ಟೇಟ್ ಚಾಂಪಿಯನ್ ವಿನ್ನರ್ ಆಗಿದ್ದಾಳೆ. ಅಂಡರ್-15 ಸ್ಟೇಟ್ ವುಮೆನ್ ಚಾಂಪಿಯನ್ ಅಲ್ಲಿ ಆಗಿದ್ದಾಳೆ. ಸೊ ನಾವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಎಷ್ಟು ಫೋಕಸ್ ಮಾಡ್ತೇವೆ ಅಷ್ಟು ನಮ್ಗೆ ಮುಂದೆ ಟಾಪ್ ಪ್ಲೇಯರ್ಸ್ ಆಗಿ ಬರ್ತಾರೆ ಅವರು. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನಾದ್ರೂ ಯೋಜನೆಗಳಿದೆನಾ? ಈಗ ನಾವು ರಾವ್ಸ್ ಚೆಸ್ ಕಾರ್ನರ್ ಇಂದ ನಾವು ಟೂರ್ನಮೆಂಟ್ಸ್ ಮಾಡ್ತಾ ಇದ್ದೇವೆ.
ಆಮೇಲೆ ಇಲ್ಲಿ ಬುಡ್ಕಾದಿಂದ ಇವರು ಸಹ ಟೂರ್ನಮೆಂಟ್ಸ್ ಎಲ್ಲ ಮಾಡ್ತಾರೆ, ವೆರಿ ಇಂಟ್ರೆಸ್ಟಿಂಗ್ ವೇ. ಸೊ ನಾವು ಆದಷ್ಟು ಅಪಾರ್ಚುನಿಟಿ ಕೊಟ್ಟ ಹಾಗೆ ಪ್ಲೇಯರ್ಸಿಗೆ ಇನ್ನೂ ಆಸಕ್ತಿ ಬರ್ತದೆ. ಹಾಗಾಗಿ ನಮ್ಗೆ ಅದೇ ಮೇನ್ ಗೋಲ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಷ್ಟು ಜಾಸ್ತಿ ಟೂರ್ನಮೆಂಟ್ ಆಡ್ತಾರೋ ಅದು ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ, ಐ ಮೀನ್ ಅವರ ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಸಹ ಮುಂದೆ ಹೋಗ್ತಾ ಇರ್ತದೆ. ಯಾಕಂದ್ರೆ ಅವರು ಎಷ್ಟು ಟೂರ್ನಮೆಂಟ್ ಆಡ್ತಾರೋ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾರೆ ಅದು ಒಂದು ಪ್ರಾಕ್ಟೀಸ್ ತರ ಆಗಿ ಹೋಗ್ತಾ ಇರ್ತದೆ. ಎಷ್ಟು ಟೂರ್ನಮೆಂಟ್ ಆಡಿದ್ರು ಅದರ ಬೇಸಿಸ್ ಮೇಲೆ ಆ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಇರತ್ತೆ ಅಂತ ಹೇಳೋದನ್ನ ಅವ್ರು ಹೇಳ್ತಾ ಇದ್ರು. ಅದರ ಬಗ್ಗೆನೂ ನಾನು ಈಶಾ ಅವ್ರ ಹತ್ರ 2 ಟಿಪ್ಸ್ ಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಕಿವಿ ಮಾತು ಅಂದ್ರೆ ಮುಂಬರುವ ಮಹಿಳಾ ಚೆಸ್ ಆಟಗಾರರಿಗೆ ನಿಮ್ಮ ಟಿಪ್ಸ್ ಏನು? ಈಗ ಚೆಸ್ ಅಂತ ಹೇಳಿದ್ರೆ ಒಂದು ವೆರಿ ಬೂಮಿಂಗ್ ಅಪಾರ್ಚುನಿಟಿ. ನಿಮ್ಗೆ ಇದರಲ್ಲಿ ವೇರಿಯಸ್ ವೇಸ್ ಅಲ್ಲಿ ಕರಿಯರ್ ಸಹ ಮಾಡ್ಕೊಳ್ಬಹುದು. ಬರೀ ಆಟಗಾರ್ತಿಯಾಗಿ ಅಲ್ಲ, ನಿಮ್ಗೆ ಇದರಲ್ಲಿ ಕೋಚಿಂಗ್ ಅಪಾರ್ಚುನಿಟೀಸ್, ಆಮೇಲೆ ಈಗ ಒಂದು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಈಗ ಕಂಟೆಂಟ್ ಕ್ರಿಯೇಷನ್ ಆಗ್ಲಿ, ಟೂರ್ನಮೆಂಟ್ ಇದ್ದು ಆರ್ಬಿಟರ್ ಆಗ್ಲಿ, ಹಾಗೆ ತುಂಬಾ ಕರಿಯರ್ ಅಪಾರ್ಚುನಿಟೀಸ್ ಇದೆ ಚೆಸ್ ಅಲ್ಲಿ. ಹಾಗಾಗಿ ವುಮೆನ್ಸ್ ಗೆ ಎಸ್ಪೆಷಲಿ ಇದು ಸೇಫ್ ಅಂಡ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಕೊಡುವಂತಹ ಒಂದು ಪ್ಲಾಟ್ಫಾರ್ಮ್ ಅಂತ ಕನ್ಸಿಡರ್ ಮಾಡಬಹುದು ಅಂತ. ಯಾಕಂದ್ರೆ ಅವರು ತುಂಬಾ ಕಷ್ಟ ಪಡದೆ ಈ ಒಂದು ಹಂತಕ್ಕೆ ತಲುಪ್ಲಿಕ್ಕೆ, ಅಂದ್ರೆ ಇದಕ್ಕೆ ಬೇಕಾಗಿರುವ ಪರಿಕರಗಳು ಕಡಿಮೆ ಅಂತ ಹೇಳ್ಬೋದು. ಈಗ ನೋಡಿ, ಗ್ರೌಂಡ್ ಅಲ್ಲಿ ಹೋಗಿ ಆಡ್ಬೇಕಂದ್ರೆ ಕ್ರಿಕೆಟ್ ಆದ್ರೆ ಬ್ಯಾಟು ಬಾಲು, ಆಮೇಲೆ ಅದಕ್ಕೆ ಉಡುಪುಗಳು, ಟೀಮ್ ಬೇಕು. ವೈಯಕ್ತಿಕ ಆಟ ಇರೋದ್ರಿಂದ ರೂಲ್ಸ್ ಗಳನ್ನ ಅವರು ಮನೇಲಿ ಕೂತ್ಕೊಂಡು ಕಲಿಬಹುದು. ನಾವೊಂದು ಕೇಳೋದು ಮರ್ತೆ, ಚೆಸ್ ಅಲ್ಲಿ ರ್ಯಾಪಿಡ್, ಬ್ಲಿಜ್, ಕ್ಲಾಸಿಕ್ ಈ 3 ಫಾರ್ಮ್ ಇದೆ. ನಿಮ್ಗೆ ಇಷ್ಟವಾದ ಫಾರ್ಮ್ ಯಾವುದು? ನಂದು ರ್ಯಾಪಿಡ್. ನಾನು 2017 ಅಲ್ಲಿ ಏಷ್ಯನ್ ಜೂನಿಯರ್ ರ್ಯಾಪಿಡ್ ಗೋಲ್ಡ್ ಮೆಡಲ್ ವಿನ್ ಮಾಡಿದ್ದೆ. ಸೊ ಇಟ್ ಈಸ್ ಜಸ್ಟ್ ನನ್ಗೆ ಕ್ಲಾಸಿಕಲ್ ಅಂತ ಹೇಳಿದ್ರೆ ತುಂಬಾ ಲಾಂಗ್ ಹೋಗ್ತದೆ, ಬ್ಲಿಡ್ಸ್ ಅಂತ ಹೇಳಿದ್ರೆ ತುಂಬಾ ಫಾಸ್ಟ್ ಹೋಗ್ತದೆ. ನಂಗೆ ಅದಕ್ಕೆ ರ್ಯಾಪಿಡ್ ಅಂದ್ರೆ 2 ಮಿಡ್ಲು ಸೊ ಮಾಡ್ಬೋದು ಅಂತ. ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂದ್ಕೂಲೆ ತೇಜ್ ಕುಮಾರ್ ಹೆಸರು ನೆನ್ಪು ಬಂದ್ಬಿಡ್ತದೆ. ಹಾಗೆ ಮಹಿಳೆಯರಲ್ಲಿ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂದ್ಕೂಲೆ ಈಶಾ ಶರ್ಮಾ. ಸೊ ಅದು ಒಂದು ಸೀಲ್ ಹೌದು ಮಾಡಿದ ಹಾಗೆ. ಅಂಡ್ ನನ್ಗೆ ಏನಂತ ಹೇಳಿದ್ರೆ, ಮೇ ಬಿ ಹೋಪ್ಫುಲಿ ಐ ಹ್ಯಾವ್ ಜಸ್ಟ್ ಬ್ರೇಕನ್ ದ ಡೋರ್, ಸೊ ಲೆಟ್ ಮೋರ್ ಪೀಪಲ್ ಫಾಲೋ ಮೀ. ಅಂದ್ರೆ ನೀವು ಒಂದು ಮುನ್ನುಡಿಯನ್ನ ಬರ್ದಿದ್ದೀರಾ, ಬೇಕಾದಷ್ಟು ಜನ ಬಂದು ಈ ಬುಕ್ ಅಲ್ಲಿ ಸೇರ್ಕೋಬಹುದು, ಚೆಸ್ ಬುಕ್ ಅಲ್ಲಿ. ಥ್ಯಾಂಕ್ಸ್. ತುಂಬಾ ಇಮಿಡಿಯೇಟ್ ಈ ಒಂದು ಆಕ್ಷನ್ ತಗೊಂಡು ಅವರನ್ನ ಕರೆಸಿ ನೀವೊಂದು ಇಂಟರಾಕ್ಷನ್ ಮಾಡಿ ನಮ್ಮ ಕರ್ನಾಟಕದ ಜನತೆಗೆ ಈಶಾ ಶರ್ಮಾ ಅವರ ಬಗ್ಗೆ ತಿಳಿಸುವ ಒಂದು ಪ್ರಯತ್ನ ಮಾಡಿದ್ದಕ್ಕೆ ಆಕಾಶವಾಣಿಗೂ ಸಹ ನಾವು ತುಂಬಾ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್. ಒಳ್ಳೆಯದು ಈಶಾ ಅವರೇ, ಕರ್ನಾಟಕದ ಮಹಿಳಾ ಚೆಸ್ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಲ್ಲನ್ನ ಸ್ಥಾಪಿಸಿದ್ದೀರಿ. ಮುಂಬರುವ ಚೆಸ್ ಆಟಗಾರ್ತಿಯರಿಗೆ ನಿಮ್ಮ ಸಾಧನೆ ದಾರಿದೀಪ ಆಗ್ಲಿ ಅಂತ ಆಶಿಸ್ತಾ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಸೌಮ್ಯ ಮೇಡಮ್, ನಿಮ್ಗೂ ಕೂಡ ನಿಮ್ಮ ಮುಖದಲ್ಲಿ ಆ ಕಾಂತಿ ಕಾಣಿಸ್ತಾ ಇದೆ. ಮಹಿಳಾ ಆಟಗಾರರು ಯಾಕೋ ಕಡಿಮೆ ಆಗ್ತಾ ಇದ್ದಾರೆ. ತುಂಬಾ ಬೇಸರದ ಸಂಗತಿಯಾಗಿತ್ತು. ಈಗ ಈಶಾ ಶರ್ಮಾ ಅವರ ಸಾಧನೆ ವುಮೆನ್ ಎಂಪವರ್ಮೆಂಟ್ಗೂ ಸಹ ಇದು ಒಂದು ದಾರಿ ಮಾಡಿ ಕೊಡ್ಬಹುದು ಅಂತ ಅನ್ನೋದನ್ನ ನಾ ಕಂಡ್ಕೊಳ್ತಾ ಇದ್ದೆ. ಒಳ್ಳೇದು ಈಶಾ ಶರ್ಮಾ, ಮತ್ತೊಮ್ಮೆ ಕಂಗ್ರಾಚುಲೇಷನ್. ಒಂದು ದೊಡ್ಡ ಸಾಧನೆ, ನಮ್ಮ ಕರ್ನಾಟಕದ ಹೆಮ್ಮೆ ನೀವು. ಥ್ಯಾಂಕ್ ಯು. ಇದುವರೆಗೆ ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಈಶಾ ಶರ್ಮಾ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.